ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನಾನು ನಿಮಗೆ ನಿಮ್ಮ ಒಂದು ಫೋನ್ಪೇ ಹಿಸ್ಟ್ರಿನ ನೀವು ಡಿಲೀಟ್ ಮಾಡೋದು ಹೇಗಂತ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಬೆಲ್ ಐಕನ್ ಸಹ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮೂಲಕ ನನಗೀಗ ತೋರಿಸಿ ನೋಡಿ ನೀವು ಯಾವ ರೀತಿ ನಿಮ್ಮ ಒಂದು ಫೋನ್ಪೇ ಹಿಸ್ಟ್ರಿನ ನೀವು ಡಿಲೀಟ್ ಮಾಡೋದು ಹೇಗಂತ. ಒಂದೇ ನಿಮಿಷ ಸ್ಕ್ರೀನ್ ರೆಕಾರ್ಡ್ನ ಹಾಕಿದ್ದೇನೆ, ಬಂತು. ಈಗ ನೀವು ಮೊದಲಿಗೆ ಫೋನ್ಪೇನ ಓಪನ್ ಮಾಡ್ಕೊಳ್ಳಿ. ಆಮೇಲೆ ನೀವು ನಿಮ್ಮ ಒಂದು ಹಿಸ್ಟ್ರಿ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ನೀವು ಯಾರಿಗಾದರೂ ಅಮೌಂಟ್ ಹಾಕಿದರೆ ಅಥವಾ ಅವರು ನಿಮಗೆ ಹಾಕಿದರೆ, ನೀವು ATM ಮುಖಾಂತರ ಸ್ಕ್ಯಾನ್ ಮಾಡಿ ಏನಾದರೂ ನೀವು ಅಮೌಂಟನ್ನು ತಗೊಂಡಿದ್ರೆ, ಏನೇ ಮಾಡಿದ್ರು ನೀವು ಒಂದು ಫೋನ್ಪೇಲಿ ನೀವು ಯಾವುದೇ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ರು ಅದು ನಿಮಗೆ ಇಲ್ಲಿ ಶೋ ಆಗುತ್ತೆ. ಈಗ ನೀವು ನಿಮ್ಮ ಒಂದು ಫೋನ್ಪೇ ಟ್ರಾನ್ಸಾಕ್ಷನ್ ನೀವು ಡಿಲೀಟ್ ಮಾಡೋಕ್ಕಾಗಲ್ಲ. ಕಂಪ್ಲೀಟಾಗಿ ಅದನ್ನು ನೀವು ಡಿಲೀಟ್ ಮಾಡೋಕ್ಕೆ ಆಗಲ್ಲ, ಬಟ್ ನೀವು ಅದನ್ನು ಹೈಡ್ ಮಾಡ್ಬೋದು. ಈಗ ನೀವು ಅದನ್ನು ಹೈಡ್ ಮಾಡಬೇಕಂತಂದರೆ ಇಲ್ಲಿ ನಿಮಗೆ 2 ಲೈನ್ಸ್ ಕಾಣ್ತಾ ಇರ್ಬೋದು, ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ತುಂಬ ಆಪ್ಷನ್ ಕಾಣುತ್ತೆ. ಕ್ಯಾಟಗರಿ, ಇನ್ಸ್ಟ್ರೂಮೆಂಟ್ಸ್, ಪೇಮೆಂಟ್ ಸ್ಟೇಟಸ್ ಅಂತ ಈ ಥರ ನಮಗೆ ತುಂಬ ಬರುತ್ತೆ. ಇಲ್ಲಿ ನೀವು ಕ್ಯಾಟಗರಿ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು. ಕ್ಯಾಶ್ ಬ್ಯಾಕ್ ಅಂತ ಇರುತ್ತೆ, ಇನ್ಶೂರೆನ್ಸ್ ಇರುತ್ತೆ, ATM ವಿತ್ಡ್ರಾ ಅಂತ ಕೂಡ ಇರುತ್ತೆ. ನಿಮ್ಗೆ ಇಲ್ಲಿ ಕ್ಯಾಶ್ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದೆ ಅಂತಲ್ಲ, ನೀವು ಯಾವುದೇ ಆಪ್ಷನ್ ಕೂಡ ಕ್ಲಿಕ್ ಮಾಡ್ಕೋಬೋದು. ಕ್ಲಿಕ್ ಮಾಡ್ಕೊಂಬಿಟ್ಟು ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಫೋನ್ಪೇಯಲ್ಲಿ ಕ್ಯಾಶ್ ಬ್ಯಾಕ್ ಬಂದಿರೋಂಥ ಒಂದು ಟ್ರಾನ್ಸಾಕ್ಷನ್ನ ಮಾತ್ರ ಇಲ್ಲಿ ನಿಮಗೆ ಶೋ ಆಗುತ್ತೆ. ಹೊರತು ನೀವು ಯಾರಿಗಾದ್ರೂ ಅಮೌಂಟ್ ಹಾಕಿದರೆ ಅಥವಾ ಅಮೌಂಟ್ ಏನಾದರೂ ಬಂದಿದ್ದರೆ ಈ ಥರ ನಿಮ್ಮ ರಿಸೀವು, ಸೆಂಡು ಈ ಥರ ಟ್ರಾನ್ಸಾಕ್ಷನ್ ಬರಲ್ಲ. ಕ್ಯಾಶ್ ಬ್ಯಾಕಿಂದು ಮಾತ್ರ ಬರುತ್ತೆ. ಈಗ ನೀವು ಕ್ಯಾಶ್ ಬ್ಯಾಕ್ ಬೇಡಪ್ಪ ಅಂತಂದರೆ ಇಲ್ಲಿ ತುಂಬ ಆಪ್ಷನ್ ಇವೆ. ಇನ್ಶೂರೆನ್ಸ್ ಇದೆ, ಕ್ಲಿಕ್ ಮಾಡ್ಕೊಂಬಿಟ್ಟು ಅಪ್ಲೈ ಕೊಡಿ. ಇಲ್ಲಿ ನೀವು ಇನ್ಶೂರೆನ್ಸ್ ಬರುತ್ತೆ. ಇದು ಬೇಡಪ್ಪ ಅಂತಂದರೆ ನೀವು ಇನ್ಸ್ಟ್ರೂಮೆಂಟ್ಸ್ ಮೇಲೆ ಬನ್ನಿ, ಅಥವಾ ಕ್ಯಾಟಗರಿಯಲ್ಲಿ ATM ವಿತ್ಡ್ರಾಲ್ ಇದೆ, ಈ ಥರ ಬನ್ನಿ. ನೀವು ATMಲ್ಲಿ ಏನಾದರೂ ವಿತ್ಡ್ರಾ ಮಾಡಿದ್ರೆ ಈ ಥರ ಬರುತ್ತೆ. ಇದು ಬೇಡಪ್ಪ ಅಂತಂದರೆ ನೀವು ಕ್ಯಾಟಗರಿ ಬಂದ್ಬಿಟ್ಟು ಇಲ್ಲಿ ತುಂಬ ಇದೆ. ಈಗ ನೀವು ಇಲ್ಲಿ ಇನ್ಶೂರೆನ್ಸ್ ಅಂತ ಟೈಪ್ ಮಾಡ್ಕೊಳ್ಳಿ. ಇನ್ಶೂರೆನ್ಸ್ ಇದ್ದರೆ ಅಷ್ಟೇ ಬರುತ್ತೆ. ಈಗ ನೀವು ಸಿಂಪಲ್ ಏನಂತಂದರೆ ಯಾವುದು ಬೇಡಪ್ಪ ಅಂದರೆ ಕ್ಯಾಶ್ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಅಪ್ಲೈ ಅಂತ ಕೊಡಿ. ಈ ಥರ ಈಗ ನಿಮಗೆ ಕ್ಯಾಶ್ ಬ್ಯಾಕ್ ಬಂದಿರೋಂಥ ಒಂದು ಟ್ರಾನ್ಸಾಕ್ಷನ್ ಮಾತ್ರ ಇಲ್ಲಿ ತೋರಿಸುತ್ತೆ. ಅದನ್ನು ಬಿಟ್ಟು ಬೇರೆ ಯಾವುದೋ ಒಂದು ಟ್ರಾನ್ಸಾಕ್ಷನ್ ತೋರಿಸಲ್ಲ. ಬಟ್ ನೀವು ಈ ರೀತಿ ಅದನ್ನು ನೀವು ಹೈಡನ್ನು ಮಾಡ್ಬೋದು. ನೋಡಿ, ಹೈಡನ್ನು ಮಾಡ್ಬೋದು, ಹೊರತು ನೀವು ಕಂಪ್ಲೀಟಾಗಿ ಅದನ್ನು ನೀವು ಹಿಸ್ಟ್ರಿನ ಡಿಲೀಟ್ ಮಾಡೋಕ್ಕಾಗಲ್ಲ. ದಿಸ್ ಈಸ್ ಇಂಪಾಸಿಬಲ್. ಆ ಥರ ಮಾಡೋಕ್ಕಾಗಲ್ಲ. ನಿಮಗೆ ಇದು ಬೇಡಪ್ಪ, ನಿಮಗೆ ಆ್ಯಸ್ ಇಟ್ ಈಸ್ ಬೇಕಂತಂದರೆ ಇದು ನೀವು ಟೆಂಪ್ರವರಿ ಆಗಿ ಮಾಡ್ಕೋಬೋದು. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಇಲ್ಲ. ಹಿಸ್ಟ್ರಿನ ಡಿಲೀಟ್ ಮಾಡೋಕ್ಕಾಗಲ್ಲ. ನಿಮಗೆ ಆ್ಯಸ್ ಇಟ್ ಈಸ್ ಫಸ್ಟಿಗೆ ಆ ಥರ ಇರುತ್ತಲ್ಲ, ಮೊದಲಿನ ಥರ ಆ ಥರ ಬೇಕಂತಂದರೆ ಕ್ಲಿಕ್ ಮಾಡ್ಕೊಂಬಿಟ್ಟು ಅಪ್ಲೈ ಕೊಡಿ. ಮತ್ತು ಆ್ಯಸ್ ಇಟ್ ಈಸ್ ಅದೇ ಥರ ಆಗುತ್ತೆ ಟ್ರಾನ್ಸಾಕ್ಷನ್. ಇಷ್ಟೇ. ಒಂದು ನಿಮಿಷ ಇದನ್ನು ಆಫನ್ನು ಮಾಡ್ತೇನೆ. ನೋಡಿ, ಈ ರೀತಿ ನೀವು ನಿಮ್ಮ ಒಂದು ಫೋನ್ಪೇ ಹಿಸ್ಟ್ರಿನ ನೀವು ಹೈಡ್ ಮಾಡ್ಬೋದು, ಅಥವಾ ನೀವು ಅದನ್ನು ಚೇಂಜನ್ನು ಮಾಡ್ಬೋದು. ಹೊರತು ಅದನ್ನು ಬಿಟ್ಟು ನೀವು ಅದನ್ನು ಕಂಪ್ಲೀಟಾಗಿ ಡಿಲೀಟ್ ಮಾಡೋಕ್ಕಾಗಲ್ಲ. ನೋಡಿ, ಇಷ್ಟೇ ಬಂದು ವಿಡಿಯೋದಲ್ಲಿ. ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹ್ಯಾವ್ ಎ ನೈಸ್ ಡೇ.